ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಇವತ್ತು ಬಹಳ ಮಹತ್ತರವಾದ ದಿನ. ಸೌಜನ್ಯ ಪ್ರಕರಣದ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತೆ. ಮಾನ್ಯ ಸುಪ್ರೀಂ ಕೋರ್ಟ್ ಸೌಜನ್ಯಳ ಮೇಲೆ ಆದಂತಹ ಅತ್ಯಾಚಾರ, ಕೊಲೆಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರು ತನಿಖೆಯನ್ನು ಕೊಡುತ್ತೆ ಅನ್ನುವಂಥ ಆಶಾಭಾವ ಎಲ್ಲರಲ್ಲೂ ಇದೆ. ಯಾಕೆಂದರೆ ಆ ಇಡೀ ಕುಟುಂಬ ಸತ್ಯಕ್ಕೋಸ್ಕರ ಕಾಯ್ತಾ ಇದೆ. ಕೊಂದವರು ಯಾರು, ಅವ್ರನ್ನ ಪತ್ತೆ ಹಚ್ಚಿ ಕೊಂದ ದುರುಳರಿಗೆ, ದುಷ್ಟರಿಗೆ, ಅತ್ಯಾಚಾರಿಗಳಿಗೆ, ಕೊಲೆಗಡಕರಿಗೆ ಕಾನೂನಿನ ಅನ್ವಯ ಶಿಕ್ಷೆಯನ್ನು ಕೊಡಬೇಕು ಅಂಥೇಳಿ ಆ ಒಂದು ಕುಟುಂಬ ಮತ್ತು ಆ ಕುಟುಂಬದ ಪರವಾಗಿ, ಸೌಜನ್ಯಳ ಪರವಾಗಿ ಲಕ್ಷಾಂತರ ಜನರು ಹೋರಾಟ ಮಾಡ್ತಿದ್ದಾರೆ. ಪ್ರಜ್ಞಾವಂತ ಮಾನವೀಯ ಜನರು ಆಗ್ರಹ ಪಡಿಸ್ತಿದ್ದಾರೆ. ಸೊ ಆ ದಿನಗಳು ಅಂದರೆ ದುಷ್ಟರಿಗೆ ಶಿಕ್ಷೆ ಕೊಡಿಸುವ ದಿನಗಳು, ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಗುವ ದಿನಗಳು ಸರ್ವೋಚ್ಚ ನ್ಯಾಯಾಲಯದ ಈ ಮರು ತನಿಖೆಯ ಒಂದು ಆದೇಶದಿಂದ ಶುರುವಾಗಲಿ ಅಂತ ನಾವೆಲ್ಲ ನಿರೀಕ್ಷೆ ಮಾಡ್ತಾಯಿದ್ದೀವಿ. ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಪ್ರಕರಣದಲ್ಲಿ ಏನನ್ನು ಸೂಚನೆ ಕೊಡುತ್ತೆ ಅನ್ನುವಂಥ ಕುತೂಹಲ, ನಿರೀಕ್ಷೆ ಎಲ್ಲರಿಗೂ ಇದೆ. ನೋಡೋಣ. ಬಹುಶಃ ಇವತ್ತೇನಾದರೂ ಈ ಒಂದು ಪ್ರಕರಣದ ಮರು ತನಿಖೆಯನ್ನು ನಡೆಸಿ ಅಂಥೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟರೆ ಅದೊಂದು ಒಳ್ಳೆಯ ಬೆಳವಣಿಗೆ. ತುಂಬ ನೊಂದಿರುವ ಕುಟುಂಬಕ್ಕೊಂದು ಸಣ್ಣ ಆಶಾಭಾವ, ಒಂದು ಸಣ್ಣ ನಿರೀಕ್ಷೆ ಸಿಕ್ಕಂಗಾಗುತ್ತೆ. ಮತ್ತು ಒಂದು ಸತ್ಯಕ್ಕೋಸ್ಕರ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿರುವ, ನ್ಯಾಯಕ್ಕಾಗಿ ಆಗ್ರಹಿಸ್ತಿರುವಂಥ ಎಲ್ಲ ಮನಸ್ಸುಗಳಿಗೆ ಒಂದು ಸಣ್ಣ ಪ್ರಮಾಣದ ಒಂದು ಖುಷಿ, ಏನೋ ಒಂದು ಒಳ್ಳೆಯದಾಗುತ್ತಲ್ಲಪ್ಪ ಅನ್ನೋವಂಥ ಒಂದು ಸಂತೋಷ ಸಿಕ್ಕಂಗಾಗುತ್ತೆ. ನೋಡೋಣ ಇವತ್ತಿನ ಈ ಸರ್ವೋಚ್ಚ ನ್ಯಾಯಾಲಯದ ಕಲಾಪ ಕೋರ್ಟ್ನ ಈ ತೀರ್ಪು ಏನಾಗಿರ್ಬೋದು, ಸೂಚನೆ ಏನಾಗಿರ್ಬೋದು ಅಂತ ಎಲ್ಲರೂ ನಿರೀಕ್ಷೆ ಮಾಡೋಣ. ಒಂದು ಒಳ್ಳೆಯ ಹೋಪ್ ಇಟ್ಕೊಳ್ಳೋಣ. ಮರು ತನಿಖೆಗೆ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಡಲಿ ಅಂತ. ನಮಸ್ಕಾರ.